ಹಾಫ್ ಗೋಬಿ, ಫುಲ್ ಗೋಬಿ, ಡ್ರೈ ಗೋಬಿ ಏನೇ ತಿಂದ್ರೂ ಸಮಾಧಾನ ಆಗದೆ ಇರುವಂತ ಗೋಬಿ ಇದು. ಮೈದಾ ಹಿಟ್ಟನ್ನ ಬಳಸದೆ ತುಂಬಾ ರುಚಿಯಾದ ಗೋಬಿನ ಮನೆಯಲ್ಲೇ ಮಾಡ್ಕೋಬಹುದು. ಹೇಗೆ ಅಂತ ನೋಡೋಣ. ಚಿಕ್ಕ ಚಿಕ್ಕದಾಗಿ ಹೆಚ್ಚಿರುವಂತ ಕಾಲಿಫ್ಲವರ್ ನ ಬಿಸಿನೀರ್ಗೆ ಹಾಕಿ ಅರಿಶಿನ ಪುಡಿ, ಉಪ್ಪನ್ನ ಹಾಕೊಂಡು 10 ನಿಮಿಷ ಹಾಗೆ ಬಿಡಿ. ಈ ಸ್ಟೆಪ್ ಅನ್ನ ಖಂಡಿತ ಮಿಸ್ ಮಾಡಬಾರ್ದು. ಮಿಕ್ಸಿ ಜಾರ್ಗೆ ಒಂದು ದೊಡ್ಡ ಕಪ್ ಚಿರೋಟಿ ರವೆನ ಹಾಕಿ ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ. ಈ ತರ ನೈಸ್ ಆಗಿ ಪುಡಿ ಆಗಿರ್ಬೇಕು. ನಂತರ ಮಿಕ್ಸಿಂಗ್ ಬೌಲ್ಗೆ ಕ್ಲೀನ್ ಮಾಡಿಟ್ಟಿರೋ ಕಾಲಿಫ್ಲವರ್, ಪುಡಿ ಮಾಡಿರೋ ಚಿರೋಟಿ ರವೆ, ಅರ್ಧ ಕಪ್ ಅಕ್ಕಿ ಹಿಟ್ಟು, ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಗರಂ ಮಸಾಲೆ ಪುಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ನೀರನ್ನ ಹಾಕೊಂಡು ಮಿಕ್ಸ್ ಮಾಡಿ. ಬೇಕು ಅನ್ಸಿದ್ರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕೋಬಹುದು. ಈ ತರ ಕೋಟಿಂಗ್ ಆದ್ಮೇಲೆ ಒಂದು 10 ನಿಮಿಷ ಚೆನ್ನಾಗಿ ನೆನೆದಕ್ಕೆ ಬಿಡಿ. 10 ನಿಮಿಷ ಆದ್ಮೇಲೆ ಬಾಣಲೆಯಲ್ಲಿ ಎಣ್ಣೆ ಕಾಯಿಸಿ ಚೆನ್ನಾಗಿ ಇದನ್ನ ಒಂದೊಂದಾಗಿ ಈ ತರ ಹಾಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಕರಿಬೇಕು. ತುಂಬಾ ಗರಿಯಾಗಿ ಹಾಗೇನೆ ತಿನ್ನಕ್ಕೂ ಡ್ರೈ ಗೋಬಿ ತುಂಬಾ ಚೆನ್ನಾಗಿರುತ್ತೆ. ಮಂಚೂರಿ ಮಾಡ್ಕೊಳ್ಳೋದಕ್ಕೆ ಬಾಣಲೆಗೆ ಎಣ್ಣೆ, ಸಣ್ಣಗೆ ಹೆಚ್ಚಿರೋ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ, ಕ್ಯಾಪ್ಸಿಕಮ್, ಈರುಳ್ಳಿ, ಸ್ವಲ್ಪ ಉಪ್ಪನ್ನ ಹಾಕಿ, ಸೋಯಾ ಸಾಸ್, ಟೊಮೆಟೊ ಸಾಸ್, ನೀರಲ್ಲಿ ಕಲಸಿರುವಂತಹ ಸ್ವಲ್ಪ ಕಾರ್ನ್ ಫ್ಲೋರ್ ಅನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡು ಡ್ರೈ ಗೋಬಿ, ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾನೇ ರುಚಿಯಾದ ಗೋಬಿ ಮಂಚೂರಿ ರೆಡಿ. ನಿಮ್ಗೆ ಹಾಫ್ ಗೋಬಿನ, ಫುಲ್ ಗೋಬಿನ?